ಎಷ್ಟು ಸಲ ಹೇಳಿದ್ರೆ ಅದು ಹೇಳಿ ಮುಗಿದೋಯ್ತಲ್ಲ ಅದು. ಆಗುತ್ತಾ ಸರ್? ಈಗ ಅದ್ರ ಬಗ್ಗೆ ಹೇಳಾರು ಮುಖ್ಯಮಂತ್ರಿ ಹೇಳಿದಾರೆ, DCM ಅವ್ರು ಹೇಳ್ಯಾರ, ಎಲ್ಲ ಹಿರಿಯ ರಾಜಕಾರಣಿಗಳು ಹೇಳಿದ್ದಾರೆ. ಸೊ ಈಗ ಅದು ಮುಗಿದ ಅಧ್ಯಾಯ. ಏನು ಕ್ರಾಂತಿ ಅದು ಏನಾಗಲ್ಲ ಸರ್? ಕ್ರಾಂತಿ ಆಗೋದು ಪ್ರಶ್ನೆ ಇಲ್ಲ, ಮುಗಿದ ಅಧ್ಯಾಯ. ಇಬ್ಬರು ಹಿರಿಯರು ಸ್ಟೇಟ್ಮೆಂಟ್ ಕೊಟ್ಟಾರ ಅದ್ರ ಬಗ್ಗೆ. ಸೊ ಅದು ಪ್ರಶ್ನೆ ಇಲ್ಲ. ಯಾವುದ್ರೆ DCC ಬ್ಯಾಂಕ್ ಈಗಾಗಲೇ ಬೇರೆದವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಅವ್ರು ಗೆಲ್ಲಕ್ಕೆ ಮಾಡೋರಲ್ಲ, ಮತ್ತು ಯಾರು ಸೋಲಾಕೆ ಮಾಡ್ತಾರೆ? ಅವರು ಮಾಡೋರ ತಮ್ಮ ಶಕ್ತಿ ಒಕ್ಕಟ್ಟು ಪ್ರದರ್ಶನ ಮಾಡೋಕೆ ಎಲ್ಲರೂ ಮಾಡೋರ. ಇವರು ಮಾಡೋರ. ಇವರು ನಿನ್ನೆ ಎಲ್ಲಿ ಮಾಡ್ಯಾರ ಗೊತ್ತಿದ್ರಿಲ್ಲ? ಇವ್ರು ಎಲ್ಲಿ ಮಾಡ್ಯಾರ ಮೀಟಿಂಗ್ ನಿನ್ನೆ ರಾತ್ರಿ? ತೆಗಿಬೇಕಲ್ಲ ಸುದ್ದಿ, ನೀವು ಎಲ್ಲಿ ಮಾಡ್ಯಾರ ರಾತ್ರಿ? ವಿರೋಧಿ ಗುಂಪು ಇವರು ಒಂದು ಕಡೆ ಮೀಟಿಂಗ್ ಮಾಡ್ಯಾರ ನಿನ್ನೆ. ನೀವು ತೆಗಿಬೇಕಲ್ಲ, ಮತ್ತು ಮಂಡಿ ಹಂಗೆ ತೆಗಿಬೇಕು ಇದ್ರಾಗ ಯಾರ್ಯಾರ ಯಾವ ಲೀಡ್ರ್ ಅದಾರ, ಹೆಂಗೆ ಮಾಡ್ರು, ಏನು ಮಾತಾಡ್ರು, ಮಾಹಿತಿ ತೆಗೀರಿ. ನಮ್ಮ ಸಭೆ ದೊಡ್ಡದಿದೆ. ಇಲ್ಲ ಹಂಗೇನು ಪಕ್ಷಾತೀತ ನಮ್ಮ ಕಡೆ ಇಲ್ಲ. ನಮ್ಮ ಕಡೆ ಅದ ನಿನ್ನೆ ಹೇಳ, ನಿನ್ನೆ ಮೀಟಿಂಗ್ ಅದಕ್ಕೆ ತೆಗಿತೀವಿ. ನಿನ್ನೆ ಯಾರು ಇದ್ರು, ಯಾರು ಭಾಗವಹಿಸಿದ್ರು? ನಾನು ನಮ್ಮ ನೇತೃತ್ವದಾಗ ಆಗಿಲ್ಲ ಅದ. ಮತ್ತು ಅವ್ರು ಬೇರೆ, ಅವ್ರು ಇಬ್ಬರು ಆ್ಯಕ್ಟ್ರ್, ಪ್ರೊಡ್ಯೂಸರ್, ಡೈರೆಕ್ಟರ್ ಬೇರೆ ಅದಾರ. ಅದಕ್ಕೆ ಅಲ್ಲ ಸರ್, ಯಾವುದೇ ಚುನಾವಣೆಯಲ್ಲಿ ಜೊಲ್ಲೆ ತಾವು ನಂತರ ಬಾಲಚಂದ್ರ ಸರ್ ನೇತೃತ್ವದಾಗ ಆಗುತ್ತೆ ಸರ್. ಒಂದೊಂದು ಚುನಾವಣೆ ಒಂದೊಂದು ರೀತಿ ಆಗ್ತೈತೆ. ಯಾಕಂದ್ರೆ ಇದು ಪಕ್ಷಕ್ಕೆ ಸೀಮಿತವಾಗಿ ಅಲ್ಲ, ಇದಕ್ಕೂ ಸಹಕಾರಿ ರಂಗ. ಸೊ ಅದು ಇದಕ್ಕೂ ಪಕ್ಷ ಅವರು ಕೂಡ ಮೊನ್ನೆ ಕನ್ನೇರಿ ಮಠಕ್ಕೆ ಹೋಗಿದ್ರು ಸರ್ ಮೀಟಿಂಗ್. ಅವ್ರನ್ನ ನೀವು ಪ್ರೊಡ್ಯೂಸರ್ ಅಂತ ಇದ್ದೀರಿ ಸರ್? ಅವರದಾರ. ಈಗ ಈ ಎಲೆಕ್ಟ್ರಿಕ್ ಸೊಸೈಟಿಗೆ ಇದನ್ನು ಮಾಡಿದಾರೆ ಯಾರು ಫಸ್ಟ್? ಅವ್ರಾದ್ಮೇಲೆ ನಾವು ಜೋಡಿಸಿದ್ವಿ ಕೈಯ. ಈಗ ಅವ್ರ ಸಲಹೆ ಬೇಕಲ್ಲ ಅದಕ್ಕೆ. ತಾವು ಜೊಲ್ಲೆಯವ್ರು ಒಂದೇ ಇದ್ದೀರಿ ಸರ್, ಉಳಿದವರೆಲ್ಲ ಬೇರೆ ಅದ? ಹಾಗೇನಿಲ್ಲ, ಎಲ್ಲರೂ ರಾಜಕೀಯದಲ್ಲಿ ಹೇಳೋಕ್ಕಾಗೋಲ್ಲ. ಎಲ್ಲ ಒಂದು ಸಮುದಾಯ ಒಂದು ಕಡೆ ಎಲ್ಲೂ ಇರುವಂಥ ಇತಿಹಾಸ ಇಲ್ಲ. ಒಂದು ಧರ್ಮ ಕೂಡ ಇರೋಕ್ಕಾಗಲ್ಲ. ಎಲ್ಲ ಬೇರೆ ಬೇರೆ ಇರ್ತಾರೆ. ಇಲ್ಲಿ ಒಂದೊಂದು ಚುನಾವಣೆಯಲ್ಲಿ ಒಂದೊಂದು ಕಡೆ ಇರ್ತಾರೆ. ಸೊ ಚುನಾವಣೆ ಅಷ್ಟೇ ಇದು ಸೀಮಿತ. ಬೆಳಗಾವಿ ಜಿಲ್ಲೆಗೆ ಸೀಮಿತ ಸರ್? ಸೀಮಿತ. DCC ಬ್ಯಾಂಕ್ ಒಂದು ರೀತಿ ಆಗುತ್ತೆ, ಹುಕ್ಕೇರಿ ಎಲೆಕ್ಟ್ರಿಸಿಟಿ ಒಂದು ರೀತಿ, ಬೇರೆ ಚುನಾವಣೆ ಅದೊಂದು ರೀತಿ ಬೇರೆ. ಸೊ ಒಂದಕ್ಕೊಂದು ಲಿಂಕ್ ಮಾಡಲಿಕ್ಕೆ ಆಗೋಲ್ಲ ಸರ್. 2028ಕ್ಕೆ ಸರ್ ತಾವು ಸ್ಟ್ರಾಂಗ್ CM ಇದನ್ನ CM ಇಲ್ಲ ಅದು ಈಗ ಚರ್ಚೆ ಅನಾವಶ್ಯಕ. ಸರ್ ಲಕ್ಷ್ಮಣ ಸವದಿ ಅವರು ಕೂಡ ತಮ್ಮ ಮನೆ ಸಭೆಗೆ ಹೋಗಿದ್ರು ಸರ್, ತಮ್ಮ ಶಾಸಕರವರೇ ಸರ್. ಅದು ನಮ್ಮ ವಿರುದ್ಧ ತೆಗಂತೀರಿ ನೀವು? ಸಹೋದರ ವಿರುದ್ಧನೇ ಮಾಡ್ತಾರೆ. ಅವ್ರುಗಳ ತಮ್ಮ ಸ್ಥಾನಮಾನ ಉಳಿಸ್ಕೊಳ್ಳಿಕ್ಕೆ, ಶಕ್ತಿ ಉಳಿಸ್ಕೊಳ್ಳಿಕ್ಕೆ ಅವ್ರು ಸಭೆ ಮಾಡ್ಯಾರ ಅಷ್ಟೇ. ಅದು ನಮ್ಮ ವಿರೋಧ ತೆಂಗೆ ಹೇಳಕ್ಕಾದ್ರೆ ಆಗೋಲ್ಲ. ಅವ್ರದ್ದು ಅಸ್ತಿತ್ವ ಉಳಿಸ್ಕೋಬೇಕು, ಅವರು ಲೀಡರ್ಶಿಪ್ ಉಳಿಸ್ಕೋಬೇಕಂತ ಅವ್ರೇನು ಸಭೆ ಮಾಡಿರ್ಬೋದು. ನಮ್ಮ ವಿರೋಧ ನಾವು ಅದನ್ನು ಕನ್ಸಿಡರ್ ಮಾಡೋಕ್ಕಾಗೋಲ್ಲ.